ಇವಾಗ ಸಾಂಬಾರು ಮರಳ್ತಾ ಇದೆ. ನೀವು ಸಾಂಬಾರು ಅದು ಅನೇಕ ಥರದ ಸಾಂಬಾರು ಕೇಳಿರ್ತೀರ. ಇದು ತೆಲುಗುನಲ್ಲಿ ನಾವು ಪಿಂಡಿ ಮೀರುಮು ಅಂತ ಹೇಳ್ತೀವಿ. ಇದನ್ನು ಪಡವಲಕಾಯಿನಲ್ಲಿ ಮಾಡ್ಬೋದು, ಹೀರೆಕಾಯಿನಲ್ಲಿ ಮಾಡ್ಬೋದು, ಯಾವುದ್ರೊಳಗೆ ಬೇಕಾದ್ರೂ ಇದು ಮಾಡ್ಬೋದು. ಇದು ಯಾವ ಥರ ಮಾಡೋದು ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ವಿಡಿಯೋ ನೋಡಿ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಪಡವಲಕಾಯಿಯ ಸಾಂಬಾರನ್ನು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ. ವೆಲ್ಕಮ್ ಟು ಇಂದುಮತಿ ಕುಕಿಂಗ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಒಂದು 50 ಗ್ರಾಮ್ನಷ್ಟು ಅಥವಾ ಅವರೆಬೇಳೆ ಮತ್ತು ಒಂದು 50 ಗ್ರಾಮ್ನಷ್ಟು ತೊಗರಿಬೇಳೆಯನ್ನು ಹಾಕಿದ್ದೀನಿ. ನಂತರ ಪಡವಲಕಾಯಿ ಒಂದು ದೊಡ್ಡದಾದ ಒಂದು ಪಡವಲಕಾಯಿನ ಹೆಚ್ಚಿ ಹಾಕಿದ್ದೀನಿ. ಇವಾಗ 1-2 ಲೋಟದಷ್ಟು ನೀರನ್ನು ಹಾಕೋಣ. 2 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳನ ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಹಾಕಿ ಅರಿಶಿನ ಒಂದು ಸ್ವಲ್ಪ ಹಾಕೋಣ. ನಂತರ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಜಲ್ ಹಾಕೋಣ. ಒಂದು 3 ವಿಜಲ್ ಬರೋವರೆಗೂ ಬಿಡಬೇಕಾಗುತ್ತೆ. 3 ವಿಜಲ್ ಬಂದಮೇಲೆ ತೆಗೆದು ನೋಡೋಣ. ಇವಾಗ ನೋಡಿ ಹೇಗೆ ಬೆಂದಿದೆ ಅಂತಂದ್ಬಿಟ್ಟು ಇವಾಗ ಮಿಕ್ಸಿ ಜಾರ್ನೊಳಗೆ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ಸಾಂಬಾರು ಪೌಡರು 1 ಟೀ ಸ್ಪೂನ್ನಷ್ಟು, ನಂತರ ಗಸಗಸೆ 1-2 ಟೀ ಸ್ಪೂನ್ನಷ್ಟು, ಮತ್ತು ಹಸಿ ಕೊಬ್ಬರಿ ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರಬೇಕಾಗುತ್ತೆ. ಇವಾಗ ಮಿಕ್ಸಿಗೆ ಹಾಕಿದ್ದಾಗಿದೆ. ಇವಾಗ ನಂತರ ಮಿಕ್ಸಿಗೆ ಹಾಕಿದ್ದಾದಮೇಲೆ ಒಲೆ ಮೇಲೆ ಕುಕ್ಕರ್ ಬೆಂದಿದೆಯಲ್ಲ, ಅದು ಹೇಗೆ ಬೆಂದಿದೆ ಅಂತ ನೋಡೋಣ. ನೋಡಿ, ಇವಾಗ ಬೆಂದಿದೆ, ತುಂಬ ಚೆನ್ನಾಗಿ ಬೆಂದಿದೆ. ಅದನ್ನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡು ಬಿಡೋಣ. ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ನಂತರ ಅದಕ್ಕೆ ರುಬ್ಬಿರುವ ಮಸಾಲ ಖಾರವನ್ನು ಅದರೊಳಗೆ ಹಾಕೋಣ. ಅದರೊಳಗೆ ಹಾಕಿಬಿಟ್ಟು ನಂತರ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಅದರೊಳಗೆ ಹಾಕ್ತಾಯಿದ್ದೀನಿ. ನಂತರ ಹುಣಸೆ ಹಣ್ಣನ್ನು 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಟ್ಕೊಂಡಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ನಿಂಬೆ ಹಣ್ಣಿನ ರಸವನ್ನು ಹಿಂಡ್ತಾ ಇದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಮಾತ್ರ ತೊಗೊಂಡಿದ್ದೆ. ಸ್ವಲ್ಪ ಸಾಕು. ಇದಕ್ಕೆ ತುಂಬ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕಷ್ಟೇ. ನಂತರ ಅದನ್ನು ಚೆನ್ನಾಗಿ ಮರಳಿಸ್ಬೇಕು. ನಂತರ ಕರಿಬೇವಿನ ಸೊಪ್ಪನ್ನು ಹಾಕಿ ಸಾಸಿವೆ ಕಾಳು ಒಗ್ಗರಣೆಯನ್ನು ಇದಕ್ಕೆ ಹಾಕಬೇಕು. ಇದು ನಾವು ತೆಲುಗುನಲ್ಲಿ ಪಿಂಡಿ ಮೀರುಮು ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸಾಂಬಾರು ಅಂತ ಹೇಳಿದ್ರೂ ಆಯಿತು. ಇವಾಗ ಇದು ಪಡವಲಕಾಯಿಯ ಸಾಂಬಾರು. ತೆಲುಗುನಲ್ಲಿ ನಾವು ಪಿಂಡಿ ಮೀರುಮು ಅಂತ ಹೇಳ್ತೀವಿ. ಇದನ್ನು ನಾವು ಮುದ್ದೆಗೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಯಾವುದಕ್ಕಾದರೂ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಅಂತೂ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿ ಬಿಸಿಯಾದ ಪಡವಲಕಾಯಿಯ ಸಾಂಬಾರ್ ಅಥವಾ ಪಿಂಡಿ ಮೀರುಮು ರೆಡಿ.